ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಗುರುವಾರ, ಗುರುಗಳ ವಾರ. ಇವತ್ತು ನಾನು ನಮ್ಮ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀನಿ. ರಾಯರ 355ನೇ ಆರಾಧನಾ ಮಹೋತ್ಸವ ಇನ್ನೇನು ಹತ್ತಿರದಲ್ಲೇ ಇದೆ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಮಂತ್ರಾಲಯದಲ್ಲಿ ಇಂದಿನಿಂದ ಅಂದ್ರೆ ಆಗಸ್ಟ್ 27ನೇ ತಾರೀಕಿನಿಂದ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೂ ಸಪ್ತ ರಥೋತ್ಸವ ನಡೀತಾ ಇರುವಂತದ್ದು. ಅಂದ್ರೆ 7 ದಿನಗಳ ಕಾಲ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ಇರುವಂತದ್ದು. ರಾಘವೇಂದ್ರ ಗುರುತೀರ್ಥರ 355ನೇ ಆರಾಧನಾ ಮಹೋತ್ಸವದ ವಿಶೇಷವಾದ ಕಾರ್ಯಕ್ರಮಗಳು ಮಂತ್ರಾಲಯದಲ್ಲಿ ನಡೆಯುತ್ತೆ. ನಮ್ಮ ಹಾಸನದ ರಾಯರ ಮಠದಲ್ಲಿ 3 ದಿನಗಳ ಕಾಲ ಈ ಒಂದು ರಾಯರ ಆರಾಧನಾ ಮಹೋತ್ಸವ ಇರುತ್ತೆ. ಅಂದ್ರೆ ನಾಳೆಯಿಂದನೇ ಧ್ವಜಾರೋಹಣ, ಗೋಪೂಜೆ ಎಲ್ಲ ಇರುತ್ತೆ. ಅದರ ಒಂದು ವಿಶೇಷವಾದಂತಹ ವಿಡಿಯೋನ ನನ್ನ ಇನ್ನೊಂದು ಚಾನಲ್ ಆದಂತಹ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವಾಗ ನಮ್ಮ ಹಾಸನದ ರಾಯರ ಮಠ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಇವತ್ತು ಅಷ್ಟೇ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಮಂತ್ರಾಲಯದಲ್ಲಿ ಇಂದಿನಿಂದ ಸಪ್ತರಾತ್ರೋತ್ಸವ ನಡೀತಾ ಇದೆ ಅಲ್ವಾ. ಹಾಗಾಗಿ ಇವತ್ತು ರಾಯರ ಬೃಂದಾವನದ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದು. ಇವತ್ತು ಅಷ್ಟೇನೆ, ಇವತ್ತಿನಿಂದನೇ 7 ದಿನಗಳ ಕಾಲ ಸೇವೆಯನ್ನ ಕೂಡ ಮಾಡ್ತಾರೆ, ಪೂಜೆಯನ್ನ ಕೂಡ ಕೆಲವರು ಮಾಡ್ತಾರೆ. ಈ ದಿನಗಳಲ್ಲಿ ವಿಶೇಷವಾಗಿ ರಾಯರಿಗೆ ಸೇವೆ ಸಲ್ಲಿಸಿದ್ರೆ ತುಂಬಾನೇ ಒಳ್ಳೇದು. ಇವತ್ತು ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಹಾಗೇನೆ ಇವತ್ತು ನಾನು ರಾಯರ ಮಠಕ್ಕೆ ಬೇಗ ಬಂದಿದ್ದೆ, ಯಾಕೆಂದ್ರೆ ಇವತ್ತು ಅಭಿಷೇಕದ್ದು ಲೈವ್ ಇತ್ತು. ಹಾಗಾಗಿ ನಾನು ಬೇಗನೆ ಬಂದು ಲೈವ್ ಪ್ರೋಗ್ರಾಮ್ ಮಾಡಿದ್ದು. ಆ ಒಂದು ವಿಡಿಯೋನು ಕೂಡ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ಇವಾಗ ದರ್ಶನ ಮಾಡಿಸ್ತಾ ಇದ್ದೀನಿ. ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ಗುರುವಾರ ರಾಯರ ಬೃಂದಾವನದ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದು. ಹಾಗೆ ಇವಾಗ ತುಂಬಾ ವಿಶೇಷವಾದಂತಹ ದಿನ ಅಲ್ವಾ. ಹಾಗಾಗಿ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಸೇವೆಯನ್ನ ಮಾಡಿ, ನಿಮ್ಮ ಯಥಾಶಕ್ತಿ ಸೇವೆಯನ್ನ ಸಲ್ಲಿಸಿ. ಹಾಗೆ ಸನ್ನಿಧಾನದಲ್ಲಿ ಯಾವ್ದಾದ್ರು ಸೇವೆ ಇದ್ರೆ ಅದಕ್ಕೆ ಕೂಡ ಬರ್ಸಿ, ಯಾಕೆಂದ್ರೆ ಆರಾಧನಾ ಮಹೋತ್ಸವದಲ್ಲಿ ಸೇವೆಯನ್ನ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ಸಾಕಷ್ಟು ಜನ ಬಂದು ಇಲ್ಲಿ ಸೇವೆಗೆ ಕೂಡ ಬರೆಸ್ತಾ ಇರುವಂತದ್ದು. ಗುರುವಾರ ಅಂತೂ ತುಂಬಾನೇ ರಶ್ ಇರುತ್ತೆ.
ಇವತ್ತು ಮಠದಲ್ಲಿ ಪೂಜೆ ಕೂಡ ಕೊಟ್ಟಿದ್ದೆ. ಹಾಗೆ ನನ್ನ ಫ್ರೆಂಡ್ ಬಿಂದು ಅವರು ಕೂಡ ಬಂದಿದ್ರು. ಅವರು ಕೂಡ ಇವತ್ತು ಪಾದ ಪೂಜೆಯನ್ನ ಕೊಟ್ಟಿದ್ರು. ಹಾಗಾಗಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಇವಾಗ ರಾಯರ ಮಠದಲ್ಲಿ ಪಾದ ಪೂಜೆಯನ್ನ ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತುಂಬಾ ವಿಶೇಷ ದಿನ. ನಾನು ಮುಂಚೆನೆ ಹೇಳಿದ್ನಲ್ಲ, ಇವಾಗ ರಾತ್ರೋತ್ಸವ ನಡೀತಾ ಇರುವಂತದ್ದು. ಈ ಒಂದು ವಿಶೇಷ ದಿನಗಳಲ್ಲಿ ರಾಯರ ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ಇವತ್ತು ಸೇವೆ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೇವೆ ಮಾಡೋದನ್ನಾದ್ರೂ ನೀವು ನೋಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಯಾಕೆಂದ್ರೆ ದರ್ಶನ ಮಾತ್ರದಿಂದಲೇ ಸಾಕಷ್ಟು ದುರಿತಗಳು ನಿವಾರಣೆ ಆಗತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅಂತ ಕೇಳ್ಕೊಂಡು ದರ್ಶನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಾಕಷ್ಟು ಜನಕ್ಕೆ ಇವತ್ತು ಮಠಕ್ಕೆ ಕೂಡ ಹೋಗಕ್ ಆಗಿರೋಲ್ಲ. ಅಂತವ್ರು ವಿಡಿಯೋ ಮುಖಾಂತರನಾದ್ರೂ ದರ್ಶನ ಮಾಡಿದ್ರೆ ಕೂತು ಜಾಗದಲ್ಲೇ ನೀವು ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ಅಷ್ಟು ನಿಮ್ಗೆ ಒಳ್ಳೇದು ಖಂಡಿತ ಆಗೇ ಆಗುತ್ತೆ. ಇವಾಗ ಪಾದ ಪೂಜೆಯನ್ನ ಮಾಡ್ತಾ ಇದ್ದಾರೆ, ನೀವು ನೋಡಿ.
ಸ್ನೇಹಿತರೆ, ಗುರುವಾರದ ಒಂದು ವಿಶೇಷವಾದಂತಹ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ 355ನೇ ಆರಾಧನಾ ಮಹೋತ್ಸವದ ವಿಶೇಷ ಸಂಚಿಕೆಗಳು ನನ್ನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಲ್ಲೇ ನೋಡಿ. ಲೈವ್ ಶೋ ಕೂಡ ಇರುತ್ತೆ, ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸಾಧ್ಯವಾದರೆ ಈ ಚಾನಲಲ್ಲಿ ಕೂಡ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ತಪ್ಪದೆ ನೋಡಿ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.